ತನಿಖೆ ಆಗ್ತಾ ಇದ್ರೆ ಮಾಡಲಿ. ಹಾಗೆ MLA ಗನ್ಮ್ಯಾನ್ ಗುಂಡಾರಿಸಿದ್ದಾರೆ ಅಂತೇಳಿ ಆಗಿರೋದ್ರಿಂದ ಸ್ವಲ್ಪ ಜುಡಿಷಿಯಲ್ ಇನ್ಕ್ವೈರಿ ಇನ್ನೂ ವರದಿ ಬರಲ್ಲ. ಅಟ್ಲೀಸ್ಟ್ ನೋಡೋಣ, ಯಾವ್ದಾರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ CM ಅವರಿದ್ದಾರೆ, DCM ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಸರ್, ನಿನ್ನೆ ನೀವೊಂದು ಮಾತು ಹೇಳಿದಿರಿ, ಬಜೆಟ್ ಆದ ನಂತರ CM ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ. ಎಲ್ಲಿ ಯಾವಾಗ ಹೇಳಿದ್ರೆ ಎಲ್ಲಿ ಇಲ್ಲ ಪತ್ರಿಕೆಗಳಲ್ಲಿ ಬಂದಿರಬಹುದು. ನಾವೆಲ್ಲಿ ಹೇಳಿದ್ವಿ ಹಂಗೆ ಆ ಥರ ಯಾವುದು ಇಲ್ಲ, ನಮ್ಮ ಹಂತದಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದೀವಿ. ಈಗ CM ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು. ಇಲ್ಲ ನಾವು ರೇಸ್ನಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ಮ ದೊಡ್ಡವರು ಬಂದಾಗ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ. ಬರಲಿ, ಇನ್ನೂ ಹತ್ತಿರ ಬರಲಿ, ಅವಾಗ ಹೇಳೋದು. ಈಗ ಇನ್ನೂ ದೂರ ಇದೆಯಲ್ಲ, 28 ಕೂಡ ಇನ್ನು 30 ತಿಂಗಳಿದೆ. ಇದೆ ಬಂದ ಮ್ಯಾಗ ಹೇಳ್ತೀವಿ. ಥ್ಯಾಂಕ್ ಯು. ಇಲ್ಲ, ನಮ್ಮ ಅದು ಹೇಳಿಲ್ಲ, ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರೆ ಹೋಗ್ತಾರೆ ಸರ್, ನೀವು ಉತ್ತರಾಧಿಕಾರಿ ಅಂತಾರೆ, ನಮ್ಮ ಮಟ್ಟದಲ್ಲಿ ಇಲ್ಲ ಅಂತ. ಇಲ್ಲ, ನಿರ್ಣಯ ತೊಳೋ ಜಾಗದಾಗ ನಾವಿಲ್ಲರಲ್ಲ. ಡಿಸಿಷನ್ ತೊಳೋ ಜಾಗದಾಗ ನಾವು ಇರ್ಬೋದು. ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಳೋದಿಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಓಕೆ, ನೋಡೋಣ. ಇನ್ನೂ ನಿರ್ಧಾರ ಆಗಬೇಕು, ಅದು ಇನ್ನೂ ಚರ್ಚೆ ಆಗಬೇಕು. ಎಲ್ಲಿ ಮಾಡಬೇಕು, ಏನು ಮಾಡಬೇಕು ನಿರ್ಧಾರ ಆಗಬೇಕು. ಸೊ ಅಂತಿಮವಾಗಿ ಅವರೇ CM ಅವರೇ ಡಿಸಿಷನ್ ತೊಗೋಬೇಕಂತ. ನಾಳೆ ಹೈಯೆಸ್ಟ್ ಕೇಳ್ಬೇಕು ನೀವು ಅವ್ರನ್ನ. ಈಗಂತೆ ಅವ್ರು 5 ವರ್ಷಕ್ಕೆ CM ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರ್ ಇದ್ರ ಬಗ್ಗೆ ಹೇಳಿದ್ದೀವಿ. ಆದರೂ ಯಾಕೆ ಸುಮ್ಮನೆ ಚರ್ಚೆ ಅನಗತ್ಯವಾಗಿ ನಡೀತಾನೆ ಇದೆಯಲ್ಲ ಸರ್, ಇದು ತುಂಬ ದಿನಗಳಿಂದ. ನಿಲ್ಲಬೇಕು, ಅದು ಚರ್ಚೆ ನಿಲ್ಲಬೇಕಂತ ನಮ್ಮದು ಕೂಡ ಅಭಿಪ್ರಾಯ ಇದೆ. ನಾವೆಲ್ಲ ಇರ್ತಾವೆ ಅಂತ ಹೇಳಿದ್ವಿ, ಅವರು ಹೇಳಿದ್ದಾರೆ. ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನಾಗಿ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನು ಹೇಳಿದ್ರೆ ಎಲ್ಲ ನಮಗೆ ಚರ್ಚೆ ಇರೋದು. ಎಲ್ಲರೂ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ದೊಡ್ಡ ಇಲ್ಲ, ನಮ್ಮ ಹತ್ರವಾಗಿಲ್ಲ. ನೆಕ್ಸ್ಟ್ ನೋಡೋಣ. ಅದಿನ್ನು ಚರ್ಚೆಗೆ ಬಂದಿಲ್ಲ, ಚರ್ಚೆಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.